Hi friends, welcome to Study Fun 2 channel. In this video, we will discuss largest crop producing states. ಈ ವಿಡಿಯೋದಲ್ಲಿ ನಾವು ಬೆಳೆಗಳನ್ನು ಅತಿ ಹೆಚ್ಚಾಗಿ ಬೆಳೆಯುವ ರಾಜ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಗೋಧಿ, ಕಬ್ಬು, ಹಾಲು ಮತ್ತು ಮಾವು ಇವನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಸೊ ನೆಕ್ಸ್ಟು ಪಶ್ಚಿಮ ಬಂಗಾಳದಲ್ಲಿ ಅಕ್ಕಿ, ಸೆಣಬು, ಜೂಟ್ ಅಂತ ಕರಿತೀವಿ ಇದನ್ನ ಇಂಗ್ಲೀಷಲ್ಲಿ, ಸೆಣಬು ಇದನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ರಾಜಸ್ಥಾನದಲ್ಲಿ ಬಾಜ್ರಾ ಮತ್ತು ಮಸ್ಟರ್ಡ್, ಸಾಸಿವೆ ಇವೆರಡು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಆಂಧ್ರ ಪ್ರದೇಶದಲ್ಲಿ ಮೇಯ್ಸ್, ಮೆಕ್ಕೆಜೋಳ ಮತ್ತು ಟೊಬ್ಯಾಕೋನ ತಂಬಾಕು ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಇದನ್ನು ಹೆಚ್ಚಾಗಿ ಆಂಧ್ರ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಮಹಾರಾಷ್ಟ್ರದಲ್ಲಿ ಜೋಳವನ್ನು ತುಂಬ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಸೊ ಮಧ್ಯಪ್ರದೇಶದಲ್ಲಿ ಬೇಳೆಕಾಳು, ಪಲ್ಸಸ್ ಮತ್ತು ಸೋಯಾಬೀನ್ಸ್ ಮತ್ತು ತೆಂಡು ಎಲೆಗಳು ಇವನ್ನು ತುಂಬ ಹೆಚ್ಚಾಗಿ ಮಧ್ಯಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ನೆಕ್ಸ್ಟ್ ಗುಜರಾತ್ನಲ್ಲಿ ಹತ್ತಿ, ಕಾಟನ್, ಗ್ರೌಂಡ್ನಟ್, ಕಡಲೆಕಾಯಿ ಇದನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಅತಿ ಹೆಚ್ಚಾಗಿ ಈಗ ನಾವು ಏನಾದರೂ ಕ್ವಶನ್ಸ್ನ ಅತಿ ಹೆಚ್ಚಾಗಿ ಹತ್ತಿಯನ್ನು ಬೆಳೆಯುವ ರಾಜ್ಯ ಭಾರತದಲ್ಲಿ ಅಂತ ಕೇಳಿದ್ರೆ ಗುಜರಾತ್. ಈ ಥರ ತುಂಬ ಕ್ವಶನ್ಸ್ ಬರುತ್ತೆ FDA, SDA ಮತ್ತು PSA ಎಕ್ಸಾಮ್ಸ್ಗಳಲ್ಲಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಫಾರ್ FDA, SDA as well as PSA ಎಕ್ಸಾಮ್. ಕರ್ನಾಟಕ ಇದು ತುಂಬ ಇಂಪಾರ್ಟೆಂಟ್. ಕರ್ನಾಟಕ ಸೊ ಕಾಫಿ ಮತ್ತು ರೇಷ್ಮೆ, ಸಿಲ್ಕ್, ಮೆಣಸು, ಪೆಪ್ಪರ್, ಸೂರ್ಯಕಾಂತಿ ಈ ನಾಲ್ಕು ಬೆಳೆಗಳನ್ನು ನಮ್ಮ ಕರ್ನಾಟಕದಲ್ಲಿ ಬೆಳೆಯಲಾಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಅಸ್ಸಾಂನಲ್ಲಿ ಟೀ ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಕೇರಳ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರಬ್ಬರ್. ಸೊ ರಬ್ಬರ್ನ ಅತಿ ಹೆಚ್ಚಾಗಿ ಬೆಳೆಯುವ ರಾಜ್ಯ ಕೇರಳ. ತಮಿಳುನಾಡಲ್ಲಿ ಬಾಳೆಹಣ್ಣನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಸೊ ಇಷ್ಟು ಇಂಪಾರ್ಟೆಂಟು. ಇಷ್ಟು ನೋಡಿಕೊಂಡ್ರೆ FDA ಮತ್ತು SDA, PSC ಎಕ್ಸಾಮ್ಗಳಲ್ಲಿ ಯಾವುದಾದ್ರೂ ರಾಜ್ಯಗಳು ಅತಿ ಹೆಚ್ಚಾಗಿ ಈ ಬೆಳೆಯನ್ನು ಯಾವ ರಾಜ್ಯ ಬೆಳೀತದೆ ಅಂತ ಕೇಳಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ Study Fun 2.